ಮೇಡಮ್ ಪ್ಯಾಡ್ಗಳು ಮತ್ತು ಸಾಂಪ್ರದಾಯಿಕ ವಿಧಾನಗಳು ಕೆಲವರು ಬಟ್ಟೆಯನ್ನು ಯೂಸ್ ಮಾಡೋವಂಥದ್ದು ಎಲ್ಲ ಮಾಡ್ತಾಯಿರ್ತಾರೆ. ಸೊ ಇವಾಗ ಮೆನ್ಸ್ಟ್ರುವಲ್ ಕಪ್ನ ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನಗಳಾಗತ್ತೆ? ಓಕೆ, ಇಟ್ಸ್ ಎ ವೆರಿ ಗುಡ್ ಕ್ವೆಶ್ಚನ್. ಸಾಮಾನ್ಯವಾಗಿ ಮೆನ್ಸ್ಟ್ರುವಲ್ ಕಪ್ಪು ಏನು ಇಟ್ ಇಸ್ ನಾನು ಆಗಲೇ ಹೇಳಿದೆ, ಇಟ್ ಇಸ್ ಮೇಡ್ ಅಪ್ ಆಫ್ ಏನು ಮೆಡಿಕಲ್ ಗ್ರೇಡ್ ಸಿಲಿಕಾನು ಅಥವಾ ಲ್ಯಾಟೆಕ್ಸ್ ಮೆಟೀರಿಯಲಿಂದ ಮಾಡಿರ್ತಾರೆ. ಸೊ ಇದರಲ್ಲಿ ಯಾವುದೇ ಬೇರೆ ಕೆಮಿಕಲ್ಗಳನ್ನ ಬಳಸಿರೋದಿಲ್ಲ. ಸೊ ಈ ಕಪ್ಪನ್ನ ನಾವು ಅಂತಂದರೆ ಒಂದು ಕಪ್ಪನ್ನ ನಾವು ಪ್ರಾಪರಾಗಿ ಯೂಸ್ ಮಾಡ್ತೀವಿ ಅಂತಂತಂದರೆ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಲಾಂಗರ್ ಡ್ಯೂರೇಷನ್. ಅಂತಂದರೆ ಒಳ್ಳೆ ಕಂಪನಿಯ ಕಪ್ಗಳನ್ನ ಖರೀದಿಸಿದ್ರೆ ನಾವು ಮಿನಿಮಮ್ 6 ತಿಂಗಳಿಂದ ಹಿಡಿದು 10 ವರ್ಷದ ತನಕ ಒಂದು ಸಿಂಗಲ್ ಕಪ್ನ ಬಳಸ್ಬೋದು. ಸೊ ಲಾಂಗರ್ ಡ್ಯೂರೇಷನ್ ಅಂದರೆ ಡ್ಯೂರಬಿಲಿಟಿ ಆಫ್ ದಿಸ್ ಕಪ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್. ಸೊ ಈ ಕಪ್ಪನ್ನ ನಾವು ಲಾಂಗರ್ ಡ್ಯೂರೇಷನ್ಗೆ ಯೂಸ್ ಮಾಡೋದ್ರಿಂದ ಒಂದು ಕಪ್ ಕಾಸ್ಟ್ ಬಂದು ನಮಗೆ ಇಟ್ ರೇಂಜಸ್ ಫ್ರಮ್ ಅರೌಂಡ್ 200 to 500 or 600 ರುಪೀಸ್. ಸೊ ಈ ಒಂದು ಕಪ್ಪು ನಮಗೆ ಮಿನಿಮಮ್ 1 to 2 ಇಯರ್ಸ್ ಬಂದ್ರೂ ನಾವು ಪ್ಯಾಡ್ಗಳಿಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಎಕನಾಮಿಕ್ ಫ್ರೆಂಡ್ಲಿ. ನಾ ಹೇಳ್ದು ಅಂತಂದರೆ ಕಡಿಮೆ ಖರ್ಚಿನಲ್ಲಿ ನಮಗೆ ಜಾಸ್ತಿ ದಿನ ಬಳಕೆಗೆ ಬರುತ್ತದೆ. ಸೊ ಇನ್ನೊಂದು ಬಂದು ಅಂತಂದರೆ ಥರ್ಡ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎಕೋ ಫ್ರೆಂಡ್ಲಿ. ಸೊ ಸರ್ವೇ ಸಾಮಾನ್ಯವಾಗಿ ಮೆಜಾರಿಟಿ ಆಫ್ ದ ವುಮೆನ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಬಳಸ್ತಾರೆ. ಈಗ ಒಂದು ಹೆಣ್ಮಗಳು ಅವಳು ದೊಡ್ಡವಳಾದಾಗಿಂದ ಮುಟ್ಟು ನಿಲ್ಲೋ ತನಕ ಹತ್ತತ್ರ ಏನು ನಿಯರ್ಲಿ ಶಿ ವಿಲ್ ಗೆಟ್ ಅರೌಂಡ್ 350 to 400 ಮೆನ್ಸ್ಟ್ರುವಲ್ ಸೈಕಲ್ಸ್ ಬರುತ್ತೆ. ಸೊ ಆಗ ಅವಳು ಏನು ಮಾಡ್ತಾಳೆ, ಸೊ ಪ್ರತಿ ಸೈಕಲಲ್ಲೂ ಅವಳು ಪ್ಯಾಡ್ ಯೂಸ್ ಮಾಡಬೇಕಂದ್ರು ಮಿನಿಮಮ್ ಒಂದು ಸೈಕಲ್ಗೆ 8 to 10 ಪ್ಯಾಡ್ಸ್ ಅಂತ ಲೆಕ್ಕ ಇಟ್ಕೊಂಡ್ರು ನಿಯರ್ಲಿ 16,000 to 17,000 ಪ್ಯಾಡ್ಸ್ ಒಂದು ಸಿಂಗಲ್ ವುಮೆನ್, ಒಂದು ಹೆಂಗಸು 16,000 to 17,000 ಪ್ಯಾಡ್ಗಳನ್ನ ಬಳಸ್ತಾಳೆ. ಸೊ ಅದೇ ರೀತಿ ಆ ಲೆಕ್ಕ ತೊಗೊಂಡ್ರೆ ನಾವು ಇರೋ ಎಷ್ಟು ಜನ ಮಹಿಳೆಯರು ಪ್ಯಾಡ್ಗಳನ್ನ ಯೂಸ್ ಮಾಡಿ ನಾವು ಅದನ್ನ ಬಿಸಾಡಿದಾಗ ಅದು ಅಂದರೆ ನಾವು ನಮ್ಮ ಪರಿಸರಕ್ಕೆ ನಾವು ಅಂದರೆ ಕಸದ ರಾಶಿಯನ್ನು ಹಾಕ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದೇ ಈ ಕಪ್ಪು ಇಟ್ ಈಸ್ ಎ ರೀಯೂಸಬಲ್ ಕಪ್ ಇರೋದ್ರಿಂದ ಸೊ ಮತ್ತು ಇದನ್ನು ರೀಸೈಕ್ಲಬಲ್ ಕಪ್ಪು. ಸೊ ನೀವು ಒಂದು ಕಪ್ಪು ಹಲವು ವರ್ಷಗಳು ಬಳಸಿ ಮತ್ತು ಅದನ್ನು ನೀವು ಅಂದರೆ ರೀಸೈಕ್ಲಿಂಗಿಗೆ ಹಾಕ್ಬೋದು, ಹೊಸ ಕಪ್ಪು ತೊಗೊಳ್ಬೋದು. ಸೊ ಈ ರೀತಿಯಲ್ಲಿ ಇಟ್ ಈಸ್ ವೆರಿ ಎಕನಾಮಿಕ್ ಫ್ರೆಂಡ್ಲಿ. ಸೊ ಬೇರೆ ಅದರ್ ಅಡ್ವಾಂಟೇಜಸ್ ಅಂತಂದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸೋದ್ರಿಂದ ವೆಜೈನಲ್ ಇರಿಟೇಷನ್ಸು, ಇನ್ಫೆಕ್ಷನ್ಸು ಮತ್ತು ಲಾಂಗ್ ಟರ್ಮ್ ಈವನ್ ದೆರ್ ಆರ್ ಸಮ್ ಸ್ಟಡೀಸ್ ದಟ್ ದೀಸ್ ಹೈ ಎಂಡ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ವಿಲ್ ಆಲ್ಸೋ ಕಾಸ್ ಕ್ಯಾನ್ಸರ್ಸ್ ಇನ್ ದ ಲಾಂಗರ್ ಪೀರಿಯಡ್. ಯಾಕೆ ಅಂತಂದರೆ ಈ ಸ್ಯಾನಿಟರಿ ನ್ಯಾಪ್ಕಿನ್ಸಲ್ಲಿ ಆರ್ಟಿಫಿಷಿಯಲ್ ಫ್ರ್ಯಾಗ್ರೆನ್ಸಸ್ ಬಳಸ್ತಾರೆ ಓಡರ್ ಬರೋದನ್ನ ಕಡಿಮೆ ಮಾಡಬೇಕು ಅಂತ. ಮತ್ತು ಆ ಕಾಟನ್ ಏನು ಯೂಸ್ ಮಾಡ್ತಾರೆ ಸ್ಯಾನಿಟರಿ ನ್ಯಾಪ್ಕಿನ್ಸಲ್ಲಿ ಅದರಲ್ಲಿ ಬ್ಲೀಚಿಂಗ್ ಏಜೆಂಟ್ಸು ಮತ್ತು ಪೆಸ್ಟಿಸೈಡ್ಸ್ ಯೂಸ್ ಮಾಡಿರ್ತಾರೆ. ಆಲ್ ದೀಸ್ ಕೆಮಿಕಲ್ಸ್ ಯೂಶಲಿ ನಮ್ಮ ಬಾಡಿ ಸ್ಕಿನ್ ಆಗಲಿ ಯಾವುದೇ ಮ್ಯೂಕಸ್ ಮೆಮ್ಬ್ರೇನ್ ಆಗಲಿ ವೆರಿ ಸೆನ್ಸಿಟಿವ್. ಸೊ ಯಾವುದೇ ಕೆಮಿಕಲ್ಸ್ ಅಂತಂದರೆ ಈಸಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ವೆರಸ್ ಮೆನ್ಸ್ಟ್ರುವಲ್ ಕಪ್ಪಲ್ಲಿ ಈ ಚಾನ್ಸಸ್ ಆರ್ ವೆರಿ ಲೆಸ್, ವೆರಿ ಮಿನಿಮಲ್. ಇಫ್ ಇಟ್ ಈಸ್ ಪ್ರಾಪರ್ಲಿ ಯೂಸ್ಡು ಅದು ವೆಜನಲ್ ಇರಿಟೇಷನ್ ಎಲ್ಲ ಇನ್ಫೆಕ್ಷನ್ಸು ತುಂಬ ಕಡಿಮೆ ಇದೆ. ಮತ್ತು ದೆರ್ ಇಸ್ ನೋ ಎವಿಡೆನ್ಸಸ್ ದಟ್ ಇಟ್ ಕಾಸಸ್ ಕ್ಯಾನ್ಸರ್ ಅನ್ನೋದು ಯಾವುದೇ ಎವಿಡೆನ್ಸಸ್ ಇಲ್ಲ. ಸೊ ದಿಸ್ ಈಸ್ ಹೌ ದ ಮೆನ್ಸ್ಟ್ರುವಲ್ ಕಪ್ ಹ್ಯಾಸ್ ಅನ್ ಅಡ್ವಾಂಟೇಜ್ ಓವರ್ ಸ್ಯಾನಿಟರಿ ನ್ಯಾಪ್ಕಿನ್.